ಜಿಲ್ಲಾ ಕುರುಬರ ಸಂಘದ ಕಾರ್ಯಾಧ್ಯಕ್ಷನಾದ ಜೆ.ಕೆ. ಜಯರಾಮ್. ನಾನು ಒಂದು 2 ದಿವಸದ ಹಿಂದೆ ಸಮಾಜದ ಬಂಧುಗಳಿಗೆ ಒಂದು ಕರೆಯನ್ನು ಕೊಟ್ಟಿದ್ದೆ. ಈ ಬಾರಿ ಕುರುಬ ಸಮಾಜ ಎಲ್ಲ ಕಾಂಗ್ರೆಸ್ಗೆ ವೋಟ್ ಮಾಡಬೇಕು ಅಂತೇಳಿ ನಾವು ಕೊಟ್ಟಿದ್ರಿ. ಏಕೆಂದರೆ ಜಿಲ್ಲೆಯೆಲ್ಲ ನಮ್ಮ ಸಮಾಜ ಸುಮಾರು 2.5 ಲಕ್ಷ ಜನ ಇದೆ. ಆ 2.5 ಲಕ್ಷ ಜನದಲ್ಲಿ ಎಲ್ಲ ಪಾರ್ಟಿಯಲ್ಲೂ ಇದ್ದಾರೆ, ನಾವಿಲ್ಲ ಅಂತ ಹೇಳಲ್ಲ. ಆದರೆ ಮೇಜರಾಗಿ ಕಾಂಗ್ರೆಸ್ ಪಾರ್ಟಿಗೆ ನೀವು ವೋಟ್ ಮಾಡಬೇಕು ಅಂತ ನಾನು ಹೇಳಿದೆ. ಅದಕ್ಕೂ ಕಾರಣ ಇದೆ, ನಾನು ಹೇಳಿರೋದಕ್ಕೆ ಕಾರಣ ಇದೆ. ಯಾಕೆ ಅಂದರೆ ಸಮಾಜಕ್ಕೆ ನಮ್ಮ ಕೊಡುಗೆನೂ ಇದೆ, ಸಮಾಜ ಏಳಿಗೆನೂ ಮಾಡ್ತಾಯಿದ್ದೀನಿ. ನಾನು ಒಂದು ಕಡೆ ರಾಜಕೀಯನೂ ಮಾಡ್ತಾಯಿದ್ದೀನಿ. ಆದರೆ ರಾಜಕೀಯವಾಗಿ ನಾನು ಸಮಾಜನ ಬಳಸ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಹೇಳಿಲ್ಲ. ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜಕ್ಕೆ 2 ಬಾರಿ ಸಿದ್ದರಾಮಣ್ಣವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಅದೇ BJPಯಲ್ಲೂ ನಮ್ಮ ಸಮಾಜಕ್ಕೆ ಮುಖ್ಯಮಂತ್ರಿ ಮಾಡಿಲ್ಲ, JDSಲ್ಲೂ ನಮ್ಮ ಸಮಾಜದವ್ರನ್ನ ಮುಖ್ಯಮಂತ್ರಿ ಮಾಡಿರಲಿಲ್ಲ. 2013ರಲ್ಲಿ ಸಿದ್ದರಾಮಣ್ಣವರು ಮೊದಲನೇ ಬಾರಿಗೆ ನಮ್ಮ ಸಮಾಜದಿಂದ ಮುಖ್ಯಮಂತ್ರಿ ಆಗ್ತಾರೆ. ಅದೇ ರೀತಿ 2023ರಲ್ಲಿ ನಮ್ಮ ಸಮಾಜದಲ್ಲಿ ಸಿದ್ದರಾಮಣ್ಣವರು ಮುಖ್ಯಮಂತ್ರಿ ಆಗ್ತಾರೆ. ಇದನ್ನು ನಾವು ನಮ್ಮ ಸಮಾಜದವ್ರಿಗೆ ತಿಳಿಸೋಣ, ಯಾವ ಪಾರ್ಟಿಯಲ್ಲಾಗಿದ್ದಾರೆ, ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂಥೇಳಿ ತಿಳಿಸೋಣ ಅಂಥೇಳಿ ನಾವೊಂದು ಪ್ರೆಸ್ ಮೀಟ್ ಮಾಡಿ ಸಾರ್ವಜನಿಕವಾಗಿ ನಾವು ಇದನ್ನು ಎಲ್ಲ ನಮ್ಮ ಸಮಾಜ ಬಂಧುಗಳಿಗೆ ತಿಳಿಸೋಣ ಅಂಥೇಳಿ ನಾವು ಪ್ರೆಸ್ ಮೀಟ್ ಮಾಡಿದ್ದು ನಿಜ. ಆದರೆ ಪ್ರೆಸ್ ನೋಟ್ ಕೊಟ್ರಿ. ಆದರೆ ಯಾರೋ ಹುಡುಗರು ನೆನ್ನೆ ಪ್ರೆಸ್ ಮೀಟ್ ಮಾಡಿ ಕುರುಬ ಸಮಾಜದವರು ಜಿದ್ದಾಳುಗಳಲ್ಲ ಇನ್ನೊಂದು ಮತ್ತು ನಾವೇನು ಹೇಳಿಲ್ಲಲ್ಲ. ಯಾಕೆ ನೀವೇ ಎಲ್ಲ ಇಲ್ದಿದ್ದೆಲ್ಲ ಸೃಷ್ಟಿ ಮಾಡ್ಕೊತೀರಾ? ಕುರುಬ ಸಮಾಜ ಸ್ವಾಭಿಮಾನದವರು, ಅವ್ರಿಗೆ ಇಷ್ಟ ಬಂದವ್ರಿಗೆ ಹಾಕಲಿ. ನಾವು ಕರೆ ಕೊಡೋದು ನಮ್ಮ ಧರ್ಮ. ಸಮಾಜದಲ್ಲಿ ನಾನೊಂದು ಕಾರ್ಯಾಧ್ಯಕ್ಷನಾಗಿದ್ದೀನಿ, ಸಮಾಜದ ಏಳಿಗೆನೂ ಮಾಡ್ತಾಯಿದ್ದೀನಿ ತಂಬಳ್ಳಿ ಮುನಿಯಪ್ಪನವ್ರ ಜೊತೆ ಸೇರಿ. ತಂಬಳ್ಳಿ ಮುನಿಯಪ್ಪನವರು ನಮ್ಮ ಸಮಾಜದ ಅಧ್ಯಕ್ಷರು. ಜಂಬಾಪುರ ವೆಂಕಟರಾಮ್ ಖಜಾಂಜಿ ಇದ್ದಾರೆ. ಜಂಬಾಪುರ ವೆಂಕಟರಾಮ್ ಅವ್ರದ್ದು ಸೇವೆ ಇದೆ ಸಂಘಕ್ಕೆ, ಮುನಿಯಪ್ಪನವ್ರದ್ದು ಸಮಾಜಕ್ಕೆ ಸೇವೆ ಇದೆ. ಈ ಪ್ರಶ್ನೆನ ಅವ್ರು ಕೇಳಬೇಕು, ಯಾರು ಮುನಿಯಪ್ಪನವ್ರು ಕೇಳಬೇಕು. ಇದನ್ನು ನೀವು ಸಮಾಜನ ಒಂದು ಪಕ್ಷಕ್ಕೆ ಬೆಳೆಸ್ಕೋಬೇಡಿ ಅಂತೇಳಿ ಅವರು ನಮ್ಮ ಅಧ್ಯಕ್ಷರಾದವ್ರು ಕೇಳಬೇಕೆ ಹೊರತು ನೀವು ಯಾರೋ ಹುಡುಗರು ಕೇಳಿದರೆ ಅದಕ್ಕೇನೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ. ಆದರೆ ಅದಕ್ಕಾಗಿ ನಾನೇನು ಇದನ್ನು ಪ್ರೆಸ್ ಮೀಟ್ ಮಾಡ್ತಾಯಿಲ್ಲ. ಆದರೆ ನಮ್ಮ ಬಂಧುಗಳಿಗೆ, ನಮ್ಮ ಸಮಾಜದ ಬಂಧುಗಳಿಗೆ ಗೊತ್ತಾಗಬೇಕು, ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದೆ ಅಂದರೆ ಸಿದ್ದರಾಮಣ್ಣವ್ರನ್ನ 2 ಸಾರಿ ಮುಖ್ಯಮಂತ್ರಿ ಮಾಡಿರೋದೇ ಕೊಡುಗೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಋಣ ಇದ್ದೀರಿ. ಯಾವುದೇ ಪಾರ್ಟಿಯಲ್ಲಿ ಸಮಾಜನ ಯಾರೂ ಕೈ ಹಿಡ್ದಿಲ್ಲ. ಇವತ್ತು BJPಯಲ್ಲಿ 1 ಸೀಟ್ ಕೂಡ ಕೊಟ್ಟಿಲ್ಲ. ಪಕ್ಷ 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 ಸಂಘ ಸಂಘ ಅಂತ ಇದ್ದ ಈಶ್ವರಪ್ಪನವ್ರಿಗೆ ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ. ಯಡಿಯೂರಪ್ಪ ಆದರೂ ಪಕ್ಷ ಬಿಟ್ಟು KJP ಪಕ್ಷ ಮಾಡಿದರು. ಈಶ್ವರಪ್ಪ ಪಕ್ಷ ಬಿಟ್ಟು ಬೇರೆ ಹೋಗಿರಲಿಲ್ಲ. ಯಾಕೆ ಕಡೆಗಣಿಸಿದ್ರೆ? ಇದನ್ನೆಲ್ಲ ಮಾತಾಡುವಾಗ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಆ ಥರ ನಮ್ಮನ್ನು ಮಾಡಿಲ್ಲ. ನಮಗೆ 2 ಸೀಟ್ ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಣ್ಣವ್ರನ್ನ ಮುಖ್ಯಮಂತ್ರಿ ಮಾಡಿರೋದೇ ದೊಡ್ಡದು. ಈ ರಾಜ್ಯಕ್ಕೆ ರಾಜಾನ್ ಮಾಡಿದ್ದಾರೆ. ಅದಕ್ಕೆ ನಾವು ಕಾಂಗ್ರೆಸ್ಗೆ ಋಣವಾಗಿದ್ದೀರಿ. ದಯವಿಟ್ಟು ಎಲ್ಲ ನಮ್ಮ ಸಮಾಜದ ಬಂಧುಗಳಲ್ಲಿ ಹೇಳೋದಿಷ್ಟೇ, ಆ ಋಣ ನಾವು ತೀರಿಸಬೇಕು ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅಂತ ನಾನು ಕೇಳೋದು ನಮ್ಮ ಧರ್ಮ. ಕೇಳಿದ್ರಿ, ಯಾರಿಗಿಷ್ಟ ಇದ್ದರೆ ಮಾಡ್ತಾರೆ, ಇಷ್ಟ ಇಲ್ಲ ಅಂದರೆ ಅವ್ರಿಗೆ ಯಾವ ಪಕ್ಷ ಇದೆ ಅವ್ರು ಮಾಡ್ತಾರೆ. ಇದು ನಮ್ಮ ಉದ್ದೇಶ. ಇನ್ನು ಸಮಾಜದ ಏಳಿಗೆ ಮಾಡಬೇಕು ಅಂತ ಹೇಳಿದ್ದಾರೆ ಯಾರೋ ಆ ಹುಡುಗರು, ಯಾರೋ ಯುವಕರಂತೆ. ಪಾಪ ಅವರು ಏನು ಸಮಾಜಕ್ಕೆ ಕೊಡುಗೆ ಕೊಟ್ಟವ್ರಂತ ತಿಳಿಸ್ಬೇಕಾಗುತ್ತೆ. ಬಟ್ ಅವ್ರಿಗೆ ಅಷ್ಟು ಧೈರ್ಯ ಇಲ್ಲ. ಏನೋ ಆ ಹುಡುಗರಿಗೆ ಈ ಸ್ಟೇಟ್ಮೆಂಟ್ ಕೊಡೋ ಅಷ್ಟು ಧೈರ್ಯ ಇಲ್ಲ. ಎಲ್ಲ ಪಾಸ್ಪೋರ್ಟ್ ಹಾಕಿ ಯಾರೋ ನ್ಯೂಸ್ ಮಾಡಿರೋದಕ್ಕೆ ಇವರು ಪಾಸ್ಪೋರ್ಟ್ ಫೋಟೋಗಳು ಕೊಟ್ಟು ಹಾಕ್ಸಿದ್ದಾರೆ. ಇದರಿಂದ ಯಾರೋ ಒಬ್ಬನು ಇರ್ತಾನೆ. ಅಲ್ಲ, ನಾವೀಗ ನಮ್ಮ ಸಮುದಾಯದು ಈಗಲೇ ಶುರು ಆಗಿರೋದು. ಯಾಕಂದರೆ ಯುಗಾದಿ ಹಬ್ಬ ಆಗಲಿ, ಹೊಸ ವರ್ಷ ಬರಲಿ, ಆಮೇಲೆ ಜಿಲ್ಲೆಯಾದ್ಯಂತ ಪ್ರತಿ ಹಳ್ಳಿ ನಮ್ಮ ಸಮಾಜದಲ್ಲಿ ಯಾರೆಲ್ಲಿ ಹೆಚ್ಚಿದ್ದಾರೋ ಅವ್ರಿಗೋಗಿ ಮನವರಿಕೆ ಮಾಡ್ತೀರಿ. ಸಿದ್ದರಾಮಣ್ಣವ್ರು ನೋಡಪ್ಪ ಈ ಥರ CM ಆಗಿದ್ದಾರೆ ನಮ್ಮದ್ರಲ್ಲಿ, ಅವ್ರ ಕೈ ಬಲಪಡಿಸ್ಬೇಕು ನಾವು. ಈಗ JDSಲ್ಲಿ ನಮ್ಗೆ ಯಾರು ಏನು ಮಾಡಿಲ್ಲ, BJPಯಲ್ಲಿ ನಮಗೇನೇನು ಮಾಡಿಲ್ಲ, ಕಾಂಗ್ರೆಸ್ಸಲ್ಲಿ ಮಾಡಿದ್ದಾರೆ. ಕೇಳೋ ಧರ್ಮ ನಾವು ಕೇಳ್ತೀರಿ. ಪ್ರತಿ ಹಳ್ಳಿಗೂ ಹೋಗ್ತೀರಿ, ನಾವು ಸಂಘಟನೆ ಮಾಡ್ತೀರಿ. ಸಿದ್ದರಾಮಯ್ಯನವ್ರಿಗೂ ಸಂಘಟನೆ ಮಾಡ್ತೀರಿ, ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೂ ನಾವು ಸಂಘಟನೆ ಮಾಡ್ತೀವಿ. ಯಾಕೆಂದರೆ ಪಕ್ಷ ಮುಖ್ಯ. ನಾನು ಪಕ್ಷದ ಏಜೆಂಟೇ. ಯಾಕಂದರೆ ಅವ್ರು ಹೇಳಿದ್ದಾರೆ ಪಕ್ಷದ ಏಜೆಂಟ್ ಥರ. ನಾನು ಪಕ್ಷದ ಏಜೆಂಟೇ, ಆದರೆ ಸಮಾಜದ ಕಾರ್ಯಕರ್ತ, ನಾನು ಸಮಾಜದ ಕಟ್ಟಾಳು. ನಾನು
ಕಟ್ಟ ಕಡೆ ಸಮಾಜದಲ್ಲಿ ಯಾರೇ ಇದ್ದರೂ ಕಷ್ಟ ಅಂತ ಬಂದರೆ ನಾವು ಹೋಗ್ತೀರಿ, ಅವ್ರ ಕಷ್ಟನ ನೋಡ್ತೀರಿ, ನಾವು ಮಾಡಿದಿರಿ. ಯಾಕಂದರೆ ಕೆಲವರೆಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ನಾವು ದೊಡ್ಡವ್ರ ಹತ್ರ ಎಲ್ಲ ಕರ್ಕೊಂಡೋಗಿ ಸಹಾಯಗಳು ಮಾಡಿಸಿದ್ದೀರಿ. ಈಗ ನೋಡಿ, ಮುಳಬಾಗಿಲಲ್ಲಿ ಒಂದು ಸಮುದಾಯ ಭವನ ಮಾಡಬೇಕಂದ್ರು MTB ನಾಗರಾಜಣ್ಣವರು ವಸತಿ ಸಚಿವರಾಗಿದ್ದರು. ಅವರು ಎಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದರು, ವಸತಿ ಸಚಿವರಾಗಿದ್ದರು. ಅವ್ರ ಹತ್ರ ಹೋಗಿ ನಾವು ಹಿಂಗೆ ಬೇಡಿಕೆ ಇಟ್ಟಾಗ ನಾನು, ತಂಬೇಳಿ ಮುನಿಯಪ್ಪ, ಜಂಬಾಪುರ ವೆಂಕಟರಮಣ್ಣು ಮತ್ತು ಇವರು ಯಾರು ಮುಳಬಾಗಲು ಸುಬ್ರಹ್ಮಣ್ಯ ಅವರು ಎಲ್ಲ ಹೋಗಿ ನೋಡೋಣ ಹಿಂಗಾಗಿದೆ ಅಂದಾಗ ಅವರು ಬಂದು ನೋಡಿ ಇದಕ್ಕೆ ಏನಾದರೂ ಮಾಡಬೇಕು ಅಂದ್ರೆ ಕೊಡುಗೆ ಕೊಟ್ಟಿದ್ದಾರೆ. ಇದು ಸಮಾಜ ಏಳಿಗೆ ಅಲ್ವಾ? ಇಲ್ಲಿ ಹಾಸ್ಟೆಲ್ಗೆ ನಮ್ಮ ಕನಕಭವನ ಕೋಲಾರದಲ್ಲಿ ಯಾರೋ ಅದಕ್ಕೆ ಪಾಯ ಮಾರ್ಕ್ ಮಾಡಿ ಪಿಲ್ಲರ್ಸ್ ಹಾಕಿ ಹೊರಟೋಗಿದ್ರು, ಖಾತೆ ಮಾಡಿರಲಿಲ್ಲ. ಪಾಪ ನೋಡಿ, ಖಾತೆ ಮಾಡಿಸಿದ್ರು. ಇವಾಗ ತಂಬಳ್ಳಿಯ ಮುನಿಯಪ್ಪ ಮತ್ತು ಡಿ ಮುನಿಯಪ್ಪ ನಿಂತ್ಕೊಂಡು ಸಮಾಜದ ಏಳಿಗೆಗಾಗಿ ಒಂದು ಭವನ ಕಟ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕಾಂಗ್ರೆಸ್ನವರು ಕೊಡುಗೆ ಕೊಟ್ಟಿದ್ದಾರೆ. ನಸೀರ್ ಅಹ್ಮದ್ ಅವರು ಬಂಡವಾಳ ಅವರು ನಿಧಿಯಲ್ಲಿ ಕೊಟ್ಟಿದ್ದಾರೆ, ಅನಿಲ್ ಕುಮಾರ್ ಅವರು ಕೊಟ್ಟಿದ್ದಾರೆ, ಕೊತ್ತೂರು ಮಂಜು ಅವರು ಕೊಟ್ಟಿದ್ದಾರೆ. ಇದೆಲ್ಲ ಕಾಂಗ್ರೆಸ್ ಕೊಡುಗೆ ಅಲ್ವಾ? ಕಾಂಗ್ರೆಸ್ ಅವ್ರು ಕೊಟ್ಟಿಲ್ವಾ? ಮಾಡಲಿ, ನಾವೇನು ಅಡ್ಡ ಇಲ್ಲ, ನಮ್ಮದೇನು ಅಭ್ಯಂತರ ಇಲ್ಲ, ನಾವೇನು ಯಾರಿಗೂ ಅಡ್ಡ ಹೇಳೋರಲ್ಲ. ನೀವು ಯಾಕೆ ಮಾಡ್ತೀರಾ ಅಂತ ಕೇಳಲ್ಲ. ಇದು ಪ್ರಜಾಪ್ರಭುತ್ವ, ಯಾರು ಬೇಕಾದ್ರೂ ಮಾಡ್ಬೋದು. ವರ್ತೂರು ಪ್ರಕಾಶ್ ಅವರು ಮಾಡಲಿ, ತಂಬಳಿ ಮುನಿಯಪ್ಪನವರು BJPಯಲ್ಲಿ ಗುರುಸ್ಕೊಂಡವ್ರು, ಅವರು ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ನಾವು ಕಾಂಗ್ರೆಸ್ಸಲ್ಲಿ ಗುರುಸ್ಕೊಂಡಿದ್ದು ಯಾರು? ನಾನು ಜಂಬಾಪುರ ವೆಂಕಟರಮ್ಮ ಅವರು ಕಾಂಗ್ರೆಸ್ಸಲ್ಲಿ ಗುರುಸ್ಕೊಂಡಿದ್ವಿ. ನಾವು ಕಾಂಗ್ರೆಸ್ ಪರವಾಗಿ ಮಾಡ್ತೀವಿ, ಅವರು BJP ಪರವಾಗಿ ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಖಂಡಿತವಾಗ್ಲೂ ಅದಿಲ್ಲ. ಕುರುಬ ಸಂಘ ಗಟ್ಟಿಯಾಗಿದೆ, ತಂಬಳಿ ಮುನಿಯಪ್ಪ ಅಧ್ಯಕ್ಷನು ಗಟ್ಟಿಯಾಗಿದ್ದಾನೆ, ಆತನ ಜೊತೆ ನಾವೆಲ್ಲ ಇದ್ದೀರಿ. ಸಂಘಟನೆ ಬಂದಾಗ ನಾವೆಲ್ಲ ಕುರುಬರೆಲ್ಲ ಒಂದೇ. ಸಮಾಜಕ್ಕಾಗಿ ನಾವೆಲ್ಲ ತಂಬಳಿ ಮುನಿಯಪ್ಪನ ಜೊತೆ ಕೈ ಜೋಡಿಸ್ರಿ. ನಾನು ಇರ್ಬೋದು, ವೆಂಕಟರಮಣ ಇರ್ಬೋದು, ಡಿ ಮುನಿಯಪ್ಪ ಇರ್ಬೋದು, ಎಲ್ಲರೂ ನಾವು ಸಮಾಜಕ್ಕೆ ಇರ್ತೀರಿ. ಪಕ್ಷ ಅಂತ ಬಂದಾಗ, ರಾಜಕೀಯ ಅಂತ ಬಂದಾಗ ನಾನು ಕಾಂಗ್ರೆಸ್ ಪಾರ್ಟಿಗೆ ಪರವಾಗಿ ಇರ್ತೀನಿ ಹೊರತು ಅವರು ತಂಬಳಿ ಮುನಿಯಪ್ಪನವರು BJP ಪರವಾಗಿರ್ತಾರೆ. ಅದರಲ್ಲಿ ಯಾವುದೇ ನಮಗೆ ಭಿನ್ನಾಭಿಪ್ರಾಯಗಳಿಲ್ಲ. ಬಟ್ ಸಮಾಜ ಅಂತ ಬಂದಾಗ ನಾವೆಲ್ಲ ಒಂದೇ. ಸಮಾಜದ ಏಳಿಗೆಗಾಗಿ ತಂಬಳಿ ಮುನಿಯಪ್ಪನವ್ರ ಜೊತೆನೂ ನಾವು ಕೈ ಜೋಡಿಸ್ತೀರಿ, ಡಿ ಮುನಿಯಪ್ಪನವ್ರ ಜೊತೆನೂ ಕೈ ಜೋಡಿಸ್ತೀರಿ. ಯಾಕಂದ್ರೆ ನೋಡು, ಡಿ ಮುನಿಯಪ್ಪನವ್ರನ್ನ ಈಗ ಹಾಸ್ಟೆಲ್ ಸಮಿತಿ ಅಧ್ಯಕ್ಷರು ಮಾಡಿದ ಮೇಲೆ ಇವತ್ತು ಹಾಸ್ಟ್ಲು ತಲೆ ಎತ್ತಿದೆ. ಈ ಹುಡುಗರು ಯಾರೋ ನಿನ್ನೆ ಕೊಟ್ಟವರಲ್ಲ, ವ್ಯಾಪಾರೀಕರಣ ನಿಲ್ಲಿಸ್ಬೇಕು JK ಜಯರಾಮ್ ಅವರು ಅಂತ ಹೇಳೋರಲ್ಲ, ನಾನು ವ್ಯಾಪಾರೀಕರಣ ಮಾಡೋನಲ್ಲ, ನನ್ನ ಸಮಾಜ ಸೇವೆ ಮಾಡೋನು. ಇವತ್ತು ಇವ್ರು ಏನು ಸೇವೆ ಮಾಡೋರ ಸಮಾಜದ ಭವನಕ್ಕೆ ತೋರಿಸ್ಬೇಕು. ಈಗ ನಾನು ಮುಂದೆ ಮಾಡ್ತೀನಿ, ಈಗಲೂ ಮಾಡಿದ್ದೀನಿ, ಇನ್ನೂ ಮುಂದೆನೂ ಮಾಡ್ತೀನಿ, ಹಿಂದೇನೂ ಮಾಡಿಸ್ತೀನಿ. ಇವರು ತೋರಿಸ್ಬೇಕಲ್ಲ, ಇವ್ರು ಏನು ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ, ಇವ್ರು ಕೊಡಬೇಕು ಅದಕ್ಕೆ ಉತ್ತರ. ಪಾಸ್ಪೋರ್ಟ್ ಫೋಟೋ ಹಾಕ್ಬಿಟ್ಟು ಯಾರೋ ಪ್ರೆಸ್ ಮೀಟಲ್ಲಿ ಕೊಟ್ಬಿಟ್ಟು ಫೋಟೋಗಳಲ್ಲಿ ಪೇಪರ್ಗಳಲ್ಲಿ ಹಾಕ್ಸೋದಲ್ಲ. ಬಂದು ನಿಂತ್ಕೊಂಡು ನಂದು ಈ ಸೇವೆ ಆಗಿದೆ ನನ್ನ ಸಮಾಜಕ್ಕೆ ಅಂತ ಕ್ಯಾಮ್ರಾ ಮುಂದೆ ಬಂದು ಮಾತಾಡಲಿ. ಸಮಾಜ ಬಂದಾಗೆಲ್ಲ ನಾವೆಲ್ಲ ಒಂದೇ. ನಾನು ತಂಬಳ್ಳಿ ಮುನಿಯಪ್ಪ, ವೆಂಕಟರಾಮ್ ಇರ್ಬೋದು, ಮದಣ್ಣ ಇರ್ಬೋದು, ಇನ್ನೂ ಕೆಲವು ಎಲ್ಲ ಪದಾಧಿಕಾರಿಗಳು ನಮ್ಮ ಸಮಾಜಕ್ಕೆಲ್ಲ ನಾವು ಒಂದೇ. ಸಮಾಜ ಅಂತ ಬಂದಾಗ ನಾವು ಅದರಲ್ಲಿ ಎರಡು ಮಾತಿಲ್ಲ. ಪಕ್ಷ ಅಂತ ಬಂದಾಗ ಕಾಂಗ್ರೆಸ್ಸೇ ನಾವು. ಯಾಕಂದರೆ ಕಾಂಗ್ರೆಸ್ಸಲ್ಲಿ ನನಗೆ ಗುರುತಿಸಿದ್ದಾರೆ, ಕಾಂಗ್ರೆಸ್ಸಲ್ಲಿ ನಮಗೆ ಉಪಾಧ್ಯಕ್ಷರು ಮಾಡಿದ್ದಾರೆ, ಕಾಂಗ್ರೆಸ್ಸಲ್ಲಿ ಇವಾಗ ನನ್ನ ನಗರಸಭೆ ಸದಸ್ಯರಾಗಿದ್ದಾರೆ ನಮ್ಮ ಪತ್ನಿಯವರು. ಆದ್ದರಿಂದ ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಲ್ಲ. ವೆಂಕಟರಾಮ್ ಅವರು ಅಷ್ಟೇ ಕಾಂಗ್ರೆಸ್ಸಲ್ಲಿ ಗುರುತಿಸ್ಕೊಂಡವ್ರೆ, ಕಾಂಗ್ರೆಸ್ಗೆ ಇರ್ತಾರೆ. ಅದು ಬಿಟ್ಟರೆ ಯಾರ ಮೇಲೂ ನಮಗೆ ದ್ವೇಷ ಇಲ್ಲ, ನಾವು ದ್ವೇಷ ಸಾಧನೆ ಮಾಡೋವಂಥದ್ದು ಇಲ್ಲ. ಇದು ನನ್ನ ಇವತ್ತಿನ ನಮ್ಮ ಸಮಾಜದ ಬಾಂಧವರಿಗೆ ನನ್ನ ಕರೆ ಇಷ್ಟೇ. ಸಿದ್ದರಾಮಣ್ಣನ 2 ಸಾರಿ ಮುಖ್ಯಮಂತ್ರಿ ಮಾಡಿರೋದು ನಿಮ್ಮ ಮನಸ್ಸಲ್ಲಿದ್ದರೆ ಸಮಾಜದವ್ರಿಗೆ ಒಂದು ಓಟ್ ಕೊಡಿ ಕಾಂಗ್ರೆಸ್ಗೆ. ಯಾಕಂದರೆ ಕೇಳೋ ಹಕ್ಕಿದೆ. ಕಾಂಗ್ರೆಸ್ ನಮ್ಮನ್ನೇ ಏನು ಮಾಡಿದೆ ಅಂತ ನಾವು ಹೇಳೋಕ್ಕೆ ಒಂದು ಗುರುತಿದೆ. ಏನು ಸಿದ್ದರಾಮಣ್ಣವ್ರು ಈ ರಾಜ್ಯಕ್ಕೆ ರಾಜ ಯಾರಪ್ಪ ಅಂದರೆ ಕುರುಬ ಮಹಾರಾಜ ಸಿದ್ದರಾಮಣ್ಣ. ಯಾರು ಮಾಡಿರೋದು? ಕಾಂಗ್ರೆಸ್ ಪಕ್ಷ. ಯಾಕೆ ಬೇರೆಯವರೆಲ್ಲ ಇದ್ರಲ್ಲ, ಸಿದ್ದರಾಮಣ್ಣವ್ರ ಶಕ್ತಿ ನೋಡಿದ್ರು ಮಾಡಿದ್ದಾರೆ. ಸಿದ್ದರಾಮಣ್ಣವ್ರಿಗೆ ಕಾಂಗ್ರೆಸ್ ಪಕ್ಷ ಆಶೀರ್ವಾದ ಮಾಡಿಲ್ಲ, ಅವರು ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ, ಕಷ್ಟ ಆಗ್ತಾಯಿತ್ತು. ಸಿದ್ದರಾಮಣ್ಣವ್ರನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಗುರುತಿಸಿದೆ, ಅವರು ಗೌರವ ಕೊಟ್ಟಿದೆ, ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಅದರಿಂದ ನಾವು ಕೇಳ್ತಾ ಇದ್ರಿ, ನಿಮ್ಮ ಮತ ಒಂದು ಕಾಂಗ್ರೆಸ್ ಕೊಡಿ ಅಂತೇಳಿ. ಸಮಾಜ ಏಳಿಗೆ ಮಾಡೋದು ಗೊತ್ತು ನಮಗೆ, ರಾಜಕಾರಣ ಮಾಡೋದು ಗೊತ್ತು, ಆದರೆ ವ್ಯಾಪಾರೀಕರಣ ಇಲ್ಲ. ಅದು ಮಾತನ್ನ ಪಾಪ ಅವರು ಯಾರೋ ಹೇಳಿದಾರಲ್ಲ, ಪಾಪ ಅವರು ಅದನ್ನು ವಾಪಸ್ ತಗೋಬೇಕು. ಯಾಕಂದರೆ ನಾವು ವ್ಯಾಪಾರೀಕರಣ ಮಾಡೋರಲ್ಲ, ನಾವು ಸಮಾಜಕ್ಕೆ ಸೇವೆ ಮಾಡೋರು, ಸಮಾಜಕ್ಕೆ ನಾವು ದೇಣಿಗೆನೂ ಕೊಡೋರೆ, ಪಾರ್ಟಿಗೂ ನಾವು ಸೇವೆ ಮಾಡೋರು, ಪಾರ್ಟಿಗೂ ನಾವು ದೇಣಿಗೆ ಕೊಡೋರು ಹೊರತು ವ್ಯಾಪಾರ ಮಾಡೋರಲ್ಲ. ಇದು ತಪ್ಪು ಅವ್ರು ಮಾತಾಡಿರೋದು.